ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಪ್ರೋಟೀನ್ ಲಡ್ಡುನ ಮಕಾನ ಆ್ಯಂಡ್ ಓಟ್ಸ್ ಲಡ್ಡು ಯಾವ ರೀತಿ ಮಾಡೋದು ನೋಡ್ಕೊಂಬನ್ನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಮೊದಲಿಗೆ ನಾನು ಇದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಚಿಕ್ಕದು. ಸೊ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನಾನು ಇದಕ್ಕೆ ಏನೇನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಮೊದಲಿಗೆ ನಾನು ಮಕ್ಕಾನನ ನಾನು ಕ್ವಾಂಟಿಟಿ ಇಷ್ಟೇ ಹಾಕ್ಕೋಬೇಕು ಅಂಕಲ್ಲ ಏನೂ ಇಲ್ಲ. ನಾನು 1 ವೀಕ್ಗೆ ಆಗೋಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ನಿಮಗೆ ಏನಾದರೂ ನೀವು ಜಾಸ್ತಿ ಮಾಡಿಕೊಂಡ್ರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಮೆಷರ್ಮೆಂಟ್ ಪ್ರಕಾರ ಕೂಡ ಮಾಡ್ಕೋಬೋದು. ಸೊ ನಾನು 1 ವೀಕ್ಗಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ನಾನು ಮಕ್ಕಾನನ ಒಂದು ಸ್ವಲ್ಪ ಮಕ್ಕಾನನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಆಗಿದೆ. ಸೊ ಸ್ವಲ್ಪ ಅದು ಕ್ರಿಸ್ಪ್ ಆಗೋ ತನಕ ನೀವು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಕೈಯಲ್ಲಿ ಮುಟ್ಟಿದ್ರೆ ಒಂಥರ ಇದಾಗಬೇಕು, ಆ ರೀತಿ ಆದರೆ ಸಾಕು. ನೆಕ್ಸ್ಟ್ ಅದನ್ನು ತೆಗೆದಿಟ್ಕೊಂಡು ನಾನು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಪಿಸ್ತಾ ಆ್ಯಡ್ ಮಾಡ್ಕೋತಾ ಇಲ್ಲ, ಬಿಕಾಸ್ ಪಿಸ್ತಾ ನಾನು ತಂದಿರಲಿಲ್ಲ, ಹಾಗಾಗಿ ನಾನು ಪಿಸ್ತಾ ಹಾಕ್ಕೊಂಡಿಲ್ಲ. ನೀವು ಪಿಸ್ತಾ ನಿಮ್ಮ ಹತ್ರ ಏನೇನಿದ್ರೆ ವಾಲ್ನಟ್ಸ್ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ನನ್ನ ಹತ್ರ ಏನೇನಿದೆ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ಬೇಕು ಅಂದರೆ 9 ಮಂತ್ಸಿಂದ ನೀವು 3 ಇಯರ್ಸ್ ಬೇಬಿ ಗಂಟ ಈ ಒಂದು ಲಡ್ಡುನ ಕೊಡ್ಬೋದು. ಮಕ್ಕಳಿಗೆ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಇದರಲ್ಲಿ ಎಷ್ಟು ಹೆಲ್ದಿ ಅಂದರೆ ಮಕ್ಕಳಿಗೆ ದಿನಕ್ಕೆ 1 ಲಡ್ಡು ಕೊಟ್ಟರೆ ಸಾಕಾಗತ್ತೆ. ಸೊ ನಮ್ಮ ಪಾಪುಗೆ ನಾನು ದಿನಕ್ಕೆ 1 ಲಡ್ಡು ಕೊಡ್ತೀನಿ ಅವನಿಗೆ. ಸೊ 1 ಲಡ್ಡು ಅವನೇ ತಿಂತಾನೆ. ಸೊ ಈ ರೀತಿ ಫಿಂಗರ್ ಫುಡ್ ಥರ ಇಂಟ್ರೊಡ್ಯೂಸ್ ಮಾಡಿ ಅವ್ರು ತಿಂತಾರೆ. ನೆಕ್ಸ್ಟು ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಹುರಿದಾದ್ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಬಾದಾಮಿ ಕೂಡ ಹುರಿದಿಟ್ಕೊಂಡಿದ್ದೀನಿ. ಸೊ ಎಲ್ಲ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿದ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಅದು ಇದಾಗ್ಬಿಡತ್ತೆ, ಓಕೆನಾ, ಸೀದೋಗಿರೋ ಥರ ಆಗಿಬಿಡತ್ತೆ. ಸೊ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು 2 ಮಿನಿಟ್ಸ್ ಅದನ್ನು ಹುರ್ಕೊಳ್ಳಿ. ಒಂದು ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ, ತುಂಬ ಹೆವಿಯಾಗೂ ಬೇಡ. ನೋಡಿ ಅಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನಂಗೆ ಅಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಹೆವಿಯಾಗಿ ಕೂಡ ಏನೂ ಬೇಕಾಗಿಲ್ಲ, ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ನೀವು ನನಗೆ ನಿಮ್ಗೆ ಏನಾದರೂ ಬೇಬಿ ಫುಡ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಳ್ಳೆ ಹೆಲ್ದಿ ರೆಸಿಪೀಸ್ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬಾ ಹೆಲ್ದಿ ರೆಸಿಪೀಸ್ ನನಗೆ ಗೊತ್ತಿರೋ ಅಂಥದ್ದು ಅಥವಾ ನಾನು ಕೇಳಿ ತಿಳ್ಕೊಂಡಿರೋ ಅಂಥದ್ದು ಎಲ್ಲ ಕೂಡ ನಾನು ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ. ನೀವು ಎನ್ಕರೇಜ್ ಮಾಡಿ ನೀವು ಹೇಳಿದ್ರೆ ಮಾತ್ರನೇ. ಸೊ ನಾನು ಇದಕ್ಕೆ ಇದು ತೊಗೊಂಡಿದ್ದೀನಿ, ಓಟ್ಸ್ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಓಟ್ಸ್ ಕೂಡ ತೊಗೋಬೋದು. ನಿಮ್ಮ ಹತ್ರ ಯಾವ ಓಟ್ಸ್ ಇದ್ದರೆ ಅದನ್ನು ತೊಗೊಳ್ಳಿ. ಸೊ ನಾನು ಇದನ್ನು ಫಸ್ಟೇ ನಮ್ಮ ಪಾಪುಗೆ ಓಟ್ಸ್ ತಿನ್ನಿಸ್ತೀನಲ್ವ, ಹಾಗಾಗಿ ಫಸ್ಟೇ ನಾನು ಓಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೆ. ಸೊ ಹಸಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಉಗುರು ಬೆಚ್ಚಗಿರೋ ಥರನೇ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ, ತುಂಬ ಹೆವಿಯಾಗೂ ಏನು ಬೇಡ. ನಾನು ಫಸ್ಟೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಹಾಗಾಗಿ ನನಗೆ ಗ್ರೈಂಡ್ ಮಾಡ್ಕೊಳ್ಳೋದು ಕೂಡ ಈಸಿ ಆಗುತ್ತೆ. ನಿಮ್ಮ ಹತ್ರ ಡೈರೆಕ್ಟ್ ಓಟ್ಸಿದ್ರೆ ಓಟ್ಸು ಕೂಡ ಹಾಕ್ಕೋಬೋದು. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಹೆಲ್ದಿ ಫುಡ್ ಇದು. ನೀವು ಮಕ್ಕಳೇ ಅಂತ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು. ಎಷ್ಟು ತುಂಬ ಹೆಲ್ದಿ, ತುಂಬಾ ಅಂತ ಹೇಳ್ಬೋದು. ನಿಜವಾಗ್ಲೂ ನಾನು ಕೂಡ ತಿಂತೀನಿ ಅವಾಗವಾಗ, ಬಟ್ ಮಗುಗಂತಲೇ ನಾನು ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಮಾಡಿ ತಿನ್ನಿಸಿ. ದೊಡ್ಡವ್ರು ಕೂಡ ತಿನ್ಬೋದು, ಇದು ಅಷ್ಟು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈಗ ನಾನು ಅದನ್ನು ಎಲ್ಲ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಏನೇನು ಗೊತ್ತಲ್ವಾ, ಪಂಪ್ಕಿನ್ನು ನಿಮ್ಮ ಹತ್ರ ಯಾವುದ್ರೆ ಎಲ್ಲ ಹಾಕ್ಬೋದು. ಪಂಪ್ಕಿನ್ ಸೀಡ್ಸು, ಗೋಡಂಬಿ, ಬಾದಾಮಿ, ಮಕಾನ, ಓಟ್ಸು ಮತ್ತು ಡೇಟ್ಸು, ಡೇಟ್ಸು ಮತ್ತು ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ವಾಲ್ನಟ್ಸು ಹೇಳಿದ್ನಲ್ಲ ಆಗಲೇ, ವಾಲ್ನಟ್ಸು ನಿಮ್ಮ ಹತ್ರ ಏನಿದ್ರೆ ನಿಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನೆಲ್ಲ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಎಲ್ಲ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ವಾಲ್ನಟ್ಸ್ ಏನಿದ್ರೂ ಹಾಕ್ಕೋಬೋದು. ನನ್ನ ಹತ್ರ ಇರೋದ್ರಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಬಟ್ ಲಡ್ಡು ಮಾತ್ರ ತುಂಬಾ ಸ್ವೀಟ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸೊ ನಾನು ಇದಕ್ಕೆ 12 ಡೇಟ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು 1 ವೀಕ್ಗಷ್ಟು ಮಾಡ್ಕೊಡ್ತಾಯಿದ್ದೀನಲ್ವ, ಒಂದು ಸ್ವೀಟ್ ಕೂಡ ಸಾಕಾಗತ್ತೆ ಅಂತ ನಾನು ಒಂದು 12 ಡೇಟ್ಸ್ ತೊಗೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಈಗ ಅದನ್ನು ನಾನು ರುಬ್ಕೊಂಬರ್ತೀನಿ.
ನೈಸಾಗಿ ಅಂದರೆ ರಫಾಗಿ ಸ್ವಲ್ಪ ರಫಾಗಿ ರುಬ್ಕೊಬರ್ತೀನಿ ನೋಡಿ. ಈ ರೀತಿ ಆದರೆ ಸಾಕು. ಆಮೇಲೆ ತಿರ್ಗಾ ಬಾಣಲಿ ಇಟ್ಬಿಟ್ಟು ಅದನ್ನು ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತುಪ್ಪ ಹೀಟ್ ಆದಮೇಲೆ ಒಂದು ಸ್ವಲ್ಪ ಅದು ಮಿಕ್ಸ್ ಆಗಬೇಕು ಎಲ್ಲ, ಅದು ಅಲ್ಲಲ್ಲಿ ಗಂಟು ಥರ ಆಗಿಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬಿಡ್ತಾ ಇದ್ದೀನಿ. ಸೊ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು, ಮತ್ತು ನೀವು ಆನ್ ಮಾಡಿದ್ರೆ ಅದೆಲ್ಲ ಸೀದೋಗ್ಬಿಡುತ್ತೆ. ಸೊ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದು ಡೇಟ್ಸು ದ್ರಾಕ್ಷಿ ಎಲ್ಲ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ 1 ಮಿನಿಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಈ ರೀತಿ ಸೌಟಿಂದ ನೀಟಾಗಿ ಎಲ್ಲ ಬಿಸಿ ಇರುತ್ತೆ, ಹಾಗಾಗಿ ಹಾಗೆ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಸೊ ಈ ರೀತಿ ಸೌಟಲ್ಲಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಎಲ್ಲ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು. ಆ್ಯಂಡ್ ನಿಮ್ಗೇನಾದರೂ ಸ್ವಲ್ಪ ಉಂಡೆ ಕಟ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಅಷ್ಟು ಸರಿ ಹೋಯಿತು. ನಿಮ್ಗೇನಾದರೂ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ತುಪ್ಪನ. ನೋಡಿ ಈ ರೀತಿ ಎಲ್ಲ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸೌಟಲ್ಲಿ. ಈಗ ಸ್ವಲ್ಪ ಅದು ತಣ್ಣಗಾಗಿದೆ, ಹಾಗಾಗಿ ನಾನು ಕೈಯಲ್ಲಿ ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೂಡ ಕೈಗೆ ಉಂಡೆ ಕಟ್ಕೊಳ್ಳೋಷ್ಟಾದರೆ ಸಾಕಾಗುತ್ತೆ. ಸೊ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಬಿಡಿ. ನೀವು ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಂಡ್ರೆ ಅದು ಬರೋದಿಲ್ಲ, ಲೈಕ್ ಉದುರ್ಬಿಡುತ್ತೆ. ಸೊ ಈ ರೀತಿ ಸೌಟಲ್ಲಿರೋದನ್ನೆಲ್ಲ ಎಳ್ಕೊಂಡು ನೀಟಾಗಿ ಈ ರೀತಿ ಕೈಯಲ್ಲಿ ಉಂಡೆ ಕಟ್ಕೊಳ್ಳೋಷ್ಟಾದರೆ ಸಾಕಾಗತ್ತೆ. ಸೊ ಎಲ್ಲ ಕೂಡ ಇದೇ ಥರ ಉಂಡೆ ಒಂದೊಂದಾಗಿ ನಾನು ಕಟ್ಕೊತಾ ಇದ್ದೀನಿ. ಸೊ 1 ವೀಕ್ಗೆ ಆಗೋಷ್ಟು ಅಂದರೆ ಒಂದು 8ರಿಂದ 9 ಉಂಡೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನೂ ಆಗೋದಿಲ್ಲ. ನಾನು ಫ್ರೆಶಾಗಿ 1 ವೀಕ್ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ನಿಮ್ಮ ಮಕ್ಕಳಿಗೆ ನೀವು 1 ಮಂತ್ಗೆ ಆಗೋಷ್ಟು ಸ್ಟೋರೇಜ್ ಮಾಡ್ಕೊತೀನಿ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ. ನಾನು ಅವಾಗವಾಗ ಮಾಡ್ಕೊತಾ ಇರ್ತೀನಿ, ಹಾಗಾಗಿ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ತೋರಿಸ್ಬೇಕು ಅಂತ ನಾನು ಮಾಡಿದ್ದೀನಿ. ಆ್ಯಂಡ್ ನಾನು ಪ್ರತಿ ಸಲ ಮಾಡ್ತಿರ್ತೀನಿ, ಹಾಗಾಗಿ ನಾನು ಕಮ್ಮಿ ಮಾಡ್ಕೊತೀನಿ. ನೀವು ಒಂದೇ ಸಲ ಮಾಡ್ಕೊತೀನಿ ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಈ ರೀತಿ ಸ್ವಲ್ಪನೇ ಉಂಡೆ ಕಟ್ಕೊತಾ ಹೋಗಿ, ಸ್ವಲ್ಪನೇ ಈ ರೀತಿ ಕೈಯಲ್ಲಿ ಉಂಡೆ ಕಟ್ಕೊತಾ ಹೋದರೆ ಉಂಡೆ ಆಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಹೇಳಿದ್ನಲ್ವ 8ರಿಂದ 9 ಉಂಡೆ ಆಗುತ್ತೆ ಅಷ್ಟೇ. 8 ಉಂಡೆ ಆಗುತ್ತೆ ಮ್ಯಾಕ್ಸಿಮಮ್ ಹೇಳಬೇಕು ಅಂದರೆ. ಸೊ ಈ ರೀತಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.